ನ್ಯಾಪ್ಸೋನಿಕ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಮತ್ತೊಂದು ಉದ್ಯೋಗದ ಬಗ್ಗೆ ನಾವು ಮಾಹಿತಿ ನೀಡ್ತಾ ಇದ್ದೀವಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ. ಇನ್ನು ಮುಂದೆ ಸಾಕಷ್ಟು ಉದ್ಯೋಗದ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇವತ್ತು ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು SSCನವರ ಕ್ಯಾಲೆಂಡರ್ 2025 ಕ್ಯಾಲೆಂಡ್ರಲ್ಲಿ ಕೊಟ್ಟಿರುವ ಹಾಗೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ CGL ಎಕ್ಸಾಮ್ ಅಂದರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈ ಎಕ್ಸಾಮು ಗೆಟ್ ರೆಡಿ ಅಂತ ಇದ್ದೀವಿ, ಅಂದರೆ ಇನ್ನು ಮುಂದೆ ಬರ್ತಿರುವಂಥ ಎಕ್ಸಾಮ್ ಬಗ್ಗೆ ಇವಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ಕೆಲವೇ ನಿಮಿಷಗಳ ವಿಡಿಯೋನಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಯಾವಾಗ ಸಿಗುತ್ತೆ, ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ ಯಾವತ್ತಿರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳ್ತಾರೆ, ಅಪ್ಲಿಕೇಶನ್ ಫೀಸ್ ಎಷ್ಟು, ವೆಬ್ಸೈಟ್ ಲಿಂಕ್ಗಳು ಮತ್ತು ಪ್ರೀವಿಯಸ್ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ನೀವು ಇದಕ್ಕೆ ಲೈಕ್ ಬಟನ್ ಕೊಡೋದಲ್ಲ, ಇದರ ಕೂಡಲೇ ಕೊಡಿ, ಅದರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್ ಇವ್ರು ಮಾಡ್ತಾ ಇರೋವಂಥದ್ದು 22 ಏಪ್ರಿಲ್ಗೆ ಇವ್ರದ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟು 21 ಮೇ 2025 ಅಂತ ಅವರೇ ಹೇಳ್ತಿದ್ದಾರೆ. ಸೊ ಯಾರ್ಯಾರು ಎಲಿಜಿಬಲ್ ಇರ್ತೀರಿ, ನೀವು ಈಗಲಿಂದಲೇ ತಯಾರಿ ನಡೆಸ್ಕೊಳ್ಳಿ. ಗೆಟ್ ರೆಡಿ ಫಾರ್ ದಿಸ್. ಅದಕ್ಕೆ ಏನು ಬೇಕೋ, ಅದಕ್ಕೆ ಪರೀಕ್ಷೆಗೆ ಯಾವ ಥರ ತಯಾರಿ ನಡೆಸ್ಕೊಳ್ಬೇಕು ಅನ್ನೋದನ್ನು ಈಗಲಿಂದನೇ ಮಾಡ್ಕೊಳ್ಳಿ. 22 ಏಪ್ರಿಲ್ಗೆ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಯಾವ ತಿಂಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಅಂತಂದರೆ ಮೇ ತಿಂಗಳಲ್ಲಿ ನಿಮಗೆ ಲಾಸ್ಟ್ ಡೇಟ್ ಆಗಿ 1-2 ತಿಂಗಳಲ್ಲೇ ಪರೀಕ್ಷೆಯನ್ನು ಕೂಡ ಆನ್ಲೈನ್ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಸೊ ಹಾಗಾಗಿ ನೀವು ಈ ವರ್ಷಾನುಗಟ್ಟಲೆ ಇವರು ತಗೊಳ್ಳೋದಿಲ್ಲ. ಸಾಧಾರಣವಾಗಿ 1-2-3 ತಿಂಗಳಲ್ಲೇ ಇವರು ಪರೀಕ್ಷೆಗಳನ್ನು ಮಾಡ್ತಾರೆ. ಪರೀಕ್ಷೆ ಎಷ್ಟು ಹಂತದಲ್ಲಿರುತ್ತೆ ಅಂದರೆ 2 ಹಂತದ ಪರೀಕ್ಷೆ ಇರುತ್ತೆ. 2 ಹಂತಕ್ಕೂ ನೀವು ರೆಡಿ ಆಗಿರಬೇಕು. ಎಜುಕೇಷನ್ ಏನು ಅಂದರೆ ಗ್ರ್ಯಾಜುಯೇಟ್. ಅಲ್ಲಿ ಗ್ರ್ಯಾಜುಯೇಟ್ ಅಂತಂದರೆ ಎನಿ ಗ್ರ್ಯಾಜುಯೇಟ್ ಅಂತ ಅರ್ಥ. ಯಾವುದೇ ನೀವು ಗ್ರ್ಯಾಜುಯೇಟ್ ಆಗಿರ್ರಿ, ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದೀಸ್ ಪೋಸ್ಟ್ ಅಂತ ಹೇಳಿ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಫೀಸ್ ಇದೆಯಾ ಅಂದರೆ ಹೌದು, 100 ರೂಪಾಯಿ ಇದೆ. ಆದರೆ ಗರ್ಲ್ಸ್ಗೆ, SC ST ಮತ್ತು ಇತರರಿಗೆಲ್ಲ ಎಕ್ಸಮ್ಷನ್ಸ್ ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ಎಲ್ಲಿರುತ್ತೆ ಅಂದರೆ ಇಡೀ ದೇಶದಲ್ಲಿ ಇರುತ್ತೆ. ಕರ್ನಾಟಕದಲ್ಲೂ ಕೂಡ ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ, ಮಲೆನಾಡು ಕರ್ನಾಟಕ ಅಥವಾ ಉತ್ತರ ಕರ್ನಾಟಕ ಎಲ್ಲ ಕಡೆಯೂ ಒಂದೊಂದು ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನ ಇಟ್ಟಿರ್ತಾರೆ ಅವ್ರು. ಸಾಧಾರಣವಾಗಿ ಅದನ್ನೆಲ್ಲ ಅಡ್ವರ್ಟೈಸ್ಮೆಂಟು ಬರುತ್ತಲ್ಲ, ಬಂದಾಗ ಅದರಲ್ಲಿ ನೀವು ಪೂರ್ಣ ಮಾಹಿತಿಗಳು ಸಿಗುತ್ತೆ. ನೀವು ಅಡ್ವರ್ಟೈಸ್ಮೆಂಟ್ ಬಂದಾಗ ಕೂಡಲೇ ಅದನ್ನೆಲ್ಲ ನೋಡಬೇಕಾಗಿರುತ್ತೆ. ಇನ್ನು ಅದರದ್ದು ವೆಬ್ಸೈಟ್ ಎಲ್ಲಿದೆ ಮತ್ತು ಹಳೆಯ ಅಂದರೆ ಕಳೆದ ಬಾರಿ ಅವರು ಮಾಡಿದ್ದಂತಹ ಪರೀಕ್ಷೆಯ ಅಡ್ವರ್ಟೈಸ್ಮೆಂಟ್ ಲಿಂಕ್ ಏನಿದೆ ಎಲ್ಲಿ ಸಿಗುತ್ತೆ ಅಂತಂದರೆ ನೀವು ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿ. ಆಗ ನಿಮಗೆ ವಿಡಿಯೋ ಕೆಳಗಡೆ ಮೋರ್ ಅನ್ನೋ ಪದ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ವೆಬ್ಸೈಟ್ ಲಿಂಕ್ ಅಷ್ಟೇ ಅಲ್ಲ, ಕಳೆದ ಬಾರಿ ಅವರು ಇದೇ ಥರ ಪರೀಕ್ಷೆ ಮಾಡಿದ್ದಂಥ ಅಡ್ವರ್ಟೈಸ್ಮೆಂಟ್ ಲಿಂಕ್ ಕೂಡ ಸಿಗುತ್ತೆ. ನೀವು ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಅದನ್ನೆಲ್ಲ ಸಂಪೂರ್ಣ ಓದಿದಾಗ ಕಳೆದ ಬಾರಿ ಏನು ನಿಯಮ ಇತ್ತು, ಯಾವ ರೀತಿಯ ಪರೀಕ್ಷೆಗಳು ಮಾಡಿದ್ರು, ಯಾವ ಸಬ್ಜೆಕ್ಟ್ಗಳನ್ನು ಕೇಳಿದ್ರು, ಆ ಪರೀಕ್ಷೆಗಳಲ್ಲಿ ಎಲ್ಲದರ ಮಾಹಿತಿ ಸಿಗ್ತಾ ಹೋಗುತ್ತೆ. ಸಾಧಾರಣವಾಗಿ ಈ ಬಾರಿಯೂ ಅಂತಹ ಮೇಜರ್ ಬದಲಾವಣೆಗಳಿರೋದಿಲ್ಲ. ಅಕಸ್ಮಾತ್ ಏನಾದ್ರು ಇದ್ದರೂ ಕೆಲವೊಂದು ಮಾತ್ರ ಬದಲಾವಣೆಗಳು ಇರ್ಬೋದೇನೋ. ಅದನ್ನು ನಾವು ಹೊಸದಾಗಿ ಅವ್ರ ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡ್ತಾರಲ್ಲ ಅವತ್ತಿನ ದಿನ ನಾವು ಗಮನಿಸ್ಬೋದು. ಇನ್ನು ಉಳಿದಂತೆ ನೀವು ತಯಾರಿ ನಡೆಸ್ಕೊಳ್ಳೋದು ಈಗಲಿಂದಲೇ ಬಹಳ ಒಳ್ಳೆಯದಾಗಿರುತ್ತೆ. ಮತ್ತೊಮ್ಮೆ ಕಡೆಯಲ್ಲಿ ಹೇಳ್ತೀವಿ, ಹೊಸ ಅಡ್ವರ್ಟೈಸ್ಮೆಂಟ್ ಏನು ಬರುತ್ತೆ ಏಪ್ರಿಲ್ ತಿಂಗಳಲ್ಲಿ ಅದರ ಆಧಾರದ ಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಅದರಲ್ಲಿರುತ್ತೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಅದನ್ನು ನಿಮಗೆ ತಿಳಿಸ್ತಾ, ನಿಮ್ಮೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಲಾಸ್ಟ್ ಡೇಟ್ ಯಾವತ್ತಿದೆ ಅಂತ ಹೇಳಿ. 22 ಏಪ್ರಿಲ್ ಇರುತ್ತೆ ಅಡ್ವರ್ಟೈಸ್ಮೆಂಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋವಂಥದ್ದು. ಲಾಸ್ಟ್ ಡೇಟ್ 21 ಮೇ ಇರುತ್ತೆ. ಇದು ಗ್ರ್ಯಾಜುಯೇಟ್ಸ್ಗೋಸ್ಕರ ಇರುವಂಥದ್ದು. ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ಸ್ ಅಂತ ಕಂಡಕ್ಟ್ ಮಾಡಿ ಕೇಂದ್ರ ಸರ್ಕಾರದ ವಿವಿಧ ಸಂಸ್ಥೆಗಳಿಗೆ ಆಯ್ಕೆ ಮಾಡ್ಕೊಳ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.